মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 164. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಭಾರತಕ್ಕೆ ಹಿಂದಿರುಗಬೇಕು ಅಂತ ಅನೇಕ ಕೋರಿಕೆಗಳು ಸ್ವಾಮೀಜಿಗೆ ಬಂತು ಅಂತಾದರೂ ಕೂಡ ಸ್ವಾಮೀಜಿ ಮಾತ್ರ ತಮ್ಮ ನಿರ್ಧಾರವನ್ನು ಬದಲು ಮಾಡ್ತಾ ಇಲ್ಲ. ಈ ಕಾರ್ಯಕ್ಷೇತ್ರದಲ್ಲಿ ಇನ್ನು ಕೆಲಸ ಮಾಡೋದಕ್ಕೆ ತುಂಬ ಇದೆ ಅನ್ನೋದು ಸ್ವಾಮೀಜಿಯವರ ಆಲೋಚನೆ. ಅವರ ವಿರೋಧಿಗಳ ಅಪಪ್ರಚಾರ ಆಗಲಿ ಅಥವಾ ಹಿತಾಕಾಂಕ್ಷಿಗಳ ಸಲಹೆಗಳಾಗಲಿ ಸ್ವಾಮೀಜಿಯ ನಿರ್ಧಾರವನ್ನು ಕದಲಿಸೋ ಹಾಗಿರಲಿಲ್ಲ ಅನ್ನೋದನ್ನು ನಾವು ಗಮನಿಸ್ತಿದ್ವಿ. ಹಾಗೆ ತಮ್ಮ ಯೋಜನೆಗಳೆಲ್ಲ ಕಾರ್ಯರೂಪಕ್ಕೆ ತರೋದರಲ್ಲಿ ಆರ್ಥಿಕ ನೆರವನ್ನು ಕೊಡೋದಕ್ಕೆ ಬಡ ಭಾರತೀಯರಿಗಂತೂ ಸಾಧ್ಯ ಇಲ್ಲ. ಒಂದು ಸಲ ಪಾಶ್ಚಾತ್ಯ ದೇಶಕ್ಕೆ ಅಂತ ಬಂದಾಗ ಅಲ್ಲಿ ಒಟ್ಟಿಗೆ ಕೆಲಸವನ್ನು ಮಾಡಿ ಮುಗಿಸಿ ಹೋಗಬೇಕು ಅನ್ನೋದು ಸ್ವಾಮೀಜಿ ಆಲೋಚನೆ. ಹೀಗೆ ಶ್ರೀಮಂತ ಭಾರತೀಯರಿಗೆ ಮನಸ್ಸಿಲ್ಲ ಅನ್ನೋದನ್ನು, ಭಾರತೀಯರಿಗೆ ಸಾಧ್ಯವೂ ಇಲ್ಲ ಅನ್ನೋದನ್ನು ಸ್ವಾಮೀಜಿ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅನ್ನೋದನ್ನು ಗಮನಿಸಿದ್ವಿ. ಹಾಗೆ ರಾಷ್ಟ್ರಕ್ಕೆ ಅಂದರೆ ಭಾರತ ರಾಷ್ಟ್ರಕ್ಕೆ ತನ್ನದೇ ಆದ ಆದರ್ಶಗಳಲ್ಲಿ ಶ್ರದ್ಧೆಯನ್ನು ಉಂಟು ಮಾಡುವಂತಹ ಅವಶ್ಯಕತೆ ಇದ್ದದ್ದನ್ನು ಹೇಳಿದ್ರು. ಇದೆಲ್ಲದನ್ನು ಸಾಧನೆ ಮಾಡಬೇಕು ಅಂದರೆ ಒಂದು ವಿಧಾನ ಇದೆ. ಏನದು? ಆ ಆದರ್ಶಗಳನ್ನು ಮೆಚ್ಚಿ ಗೌರವಿಸಬಲ್ಲಂತಹ ಅಲ್ಲಿನ ಅಂದರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಅವುಗಳ ಪರಿಚಯ ಮಾಡಿಕೊಡುವಂಥದ್ದು. ಹಾಗಾಗಿ ಈ ವಿಷಯದ ಬಗ್ಗೆ ಸ್ವಾಮಿ ವಿವೇಕಾನಂದರು ಇದರ ಕುರಿತಾಗಿ ಶ್ರೀಮತಿ ಬೆಲ್ ಹೇಲ್ ಅನ್ನುವಂತಹ ಭಕ್ತೆಗೆ ಪತ್ರವನ್ನು ದೀರ್ಘವಾಗಿ ಬರೀತಾರೆ ಅಂತ. ಆ ಪತ್ರದಲ್ಲಿ ಏನು ಬರೆದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಈಗ ಸ್ವಾಮೀಜಿ ಬೆಲ್ ಹೇಳಲ್ಗೆ ಬರೆದಂತಹ ಪತ್ರದಲ್ಲಿ ಹೀಗೆ ಹೇಳ್ತಾರೆ: ಪ್ರೀತಿಯ ತಾಯಿ, ತನ್ನ ತಾಯ್ನಾಡ ಅವರ ಹೊಗಳಿಕೆಯಿಂದ ಈ ಸೇವಕ ಉಬ್ಬಿ ಹೋಗೋದಕ್ಕೆ ಭಗವಂತ ಅವಕಾಶ ಕೊಡೋದಿಲ್ಲ ಅಂತ ನಾನು ತಿಳ್ಕೊಳ್ತೇನೆ. ಒಬ್ಬ ಮನುಷ್ಯನನ್ನ ಹೊಗಳಿಕೆಯಿಂದ ಸಾಧಿಸಬಹುದಾದಂಥ ತೆಗಳಿಕೆಯಿಂದ ಅಲ್ಲ. ಹಾಗೆ ರಾಷ್ಟ್ರಗಳ ವಿಚಾರದಲ್ಲೂ ಅಷ್ಟೆ. ಸುಮ್ಮನೆ ಅನಾವಶ್ಯಕವಾಗಿ ಭಾರತವನ್ನ ಅದಷ್ಟೊಂದು ಬೈಯಲ್ಪಟ್ಟಿದೆ ಅನ್ನೋದನ್ನ ಆಲೋಚನೆ ಮಾಡಿ ನೋಡಿ. ಭಾರತೀಯರು ಕ್ರೈಸ್ತರಿಗಾಗ್ಲಿ ಅಥವಾ ಧರ್ಮಕ್ಕಾಗ್ಲಿ ಅಥವಾ ಅವರ ಪ್ರಚಾರಕರಿಗಾಗ್ಲಿ ಯಾವತ್ತಿಗೂ ಹಾನಿಯನ್ನ ಉಂಟು ಮಾಡಿಲ್ಲ. ಅವರು ಯಾವಾಗಲೂ ಎಲ್ಲರ ಜೊತೆಯಲ್ಲೂ ಕೂಡ ಸ್ನೇಹ ಭಾವದಿಂದಲೇ ಇದ್ದಾರೆ. ಆದ್ದರಿಂದ ನೋಡಿ ತಾಯಿ, ಪರರಾಷ್ಟ್ರ ಅನ್ನುವಂಥದ್ದು ಭಾರತದ ಬಗ್ಗೆ ಆಡುವಂತಹ ಪ್ರತಿಯೊಂದು ಒಳ್ಳೆಯ ಮಾತು ಭಾರತದಲ್ಲಿ ತುಂಬ ಒಳಿತನ್ನು ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಅಮೆರಿಕನ್ನರು ನನ್ನ ಈ ವಿನಮ್ರ ಕಾರ್ಯವನ್ನ ಮೆಚ್ಚಿಕೊಳ್ಳೋದ್ರಿಂದ ಭಾರತಕ್ಕೆ ನಿಜಕ್ಕೂ ಕೂಡ ತುಂಬ ಪ್ರಯೋಜನ ಆಗೋದರಲ್ಲಿದೆ. ತುಳಿತಕ್ಕೆ ಸಿಲುಕಿರುವಂತಹ ಲಕ್ಷಾವಧಿ ಭಾರತೀಯರನ್ನ ಹಗಲು ರಾತ್ರಿ ಬೈಯುವುದನ್ನು ಬಿಟ್ಟು ಅವರಿಗೆ ಕನಿಷ್ಠ ಪಕ್ಷ ಒಂದು ಒಳ್ಳೆಯ ಮಾತನ್ನ ಅಥವಾ ಒಂದು ಒಳ್ಳೆಯ ಭಾವನೆಯನ್ನಾದರೂ ಕಳಿಸ್ಬೇಕು. ಪ್ರತಿಯೊಂದು ರಾಷ್ಟ್ರವನ್ನು ಕೂಡ ನಾನು ಕೇಳಿಕೊಳ್ಳೋದು ಇಷ್ಟೇ: ನಿಮಗೆ ಸಾಧ್ಯವಾದರೆ ಅವರಿಗೆ ಸಹಾಯ ಮಾಡಿ, ಆಗದಿದ್ದರೆ ಅವರನ್ನ ಬೈಯೋದನ್ನಾದರೂ ನಿಲ್ಲಿಸಿ ಅಂತ. ಸ್ವಾಮೀಜಿ ಹೀಗೆ ಅಪೇಕ್ಷಿಸಿದ ಹಾಗೆ ಭಾರತದಿಂದ ಅವರ ಕಾರ್ಯದ ಕುರಿತಾಗಿ ಪ್ರಶಂಸನಾ ಪತ್ರಗಳು ತಡವಾಗಿ ಆದರೂ ಕೂಡ ಬಂದವು. ಆದರೆ ಒಮ್ಮೆ ಬರೋದಕ್ಕೆ ಪ್ರಾರಂಭವಾದದ್ದು ಮಾತ್ರ ಇನ್ನೂ ನಿಲ್ಲಲೇ ಇಲ್ಲ. ಈ ವೃತ್ತ ಪತ್ರಿಕೆಗಳ ಪ್ರಶಂಸೆಗಳನ್ನು ಕಂಡುಕೊಂಡಂಥ ಸ್ವಾಮೀಜಿಗೆ ಈಗ ತಲೆ ಚಿಟ್ಟು ಹಿಡಿಯೋ ಹಾಗಾಯಿತು. ಬೇಕಾದಾಗ ಯಾವುದೇ ಪರಿಚಯವೂ ಬರಲಿಲ್ಲ, ಆದರೆ ಈಗ ಸಾಕು ಅಂದರೂ ಕೂಡ ಭಾರತದಿಂದ ಒಂದೇ ಸಮ ಪತ್ರಗಳು ಪತ್ರಿಕೆಗಳು ಎಲ್ಲವೂ ಬರ್ತಿದೆ. ಹಾಗಾಗಿ ಸ್ವಾಮೀಜಿ ಅಳಸಿಂಗ ಪೆರುಮಾಳಗೆ ಈ ವೃತ್ತ ಪತ್ರಿಕೆಗಳನ್ನು ಕಳಿಸೋದನ್ನು ಇನ್ನು ಸಾಕು ಮಾಡು ಅಂತ ಮತ್ತೆ ಮತ್ತೆ ಪತ್ರಗಳನ್ನು ಬರೆದ್ರು. ಇದರ ಕುರಿತಾಗಿ ಮೇರಿಗೆ ಬರೆದಂತಹ ಪತ್ರದಲ್ಲಿ ಹೀಗೆ ಹೇಳ್ತಾರೆ: ಭಾರತದಿಂದ ಬಂದಂತಹ ಬಂಡಿಗಟ್ಟಲೆ ವೃತ್ತಪತ್ರಿಕೆಗಳನ್ನು ನೋಡಿ ನನಗೆ ತಲೆಬೇನೆ ಬಂದ್ಬಿಟ್ಟಿದೆ. ಹಾಗಾಗಿ ಮದರ್ ಚರ್ಚ್ಗಳಿಗೂ ಅಂದರೆ ಶ್ರೀಮತಿ ಬೆಲ್ ಹೇಲ್ ಮೇರಿಯ ತಾಯಿ ಶ್ರೀಮತಿ ಗರ್ಸನ್ ಸೇಯರಿಗೂ ಕೂಡ ಒಂದೊಂದು ಗಾಡಿ ಪತ್ರಿಕೆಗಳನ್ನು ಕಳಿಸ್ಕೊಟ್ಟ ಮೇಲೆ ಭಾರತದ ಸ್ನೇಹಿತರಿಗೆ ಇನ್ನು ಸಾಕಪ್ಪ ಅಂತ ಹೇಳಬೇಕಾಗಿ ಬಂತು. ಭಾರತದಲ್ಲಿ ನನಗೆ ಸಾಕಾಗುವಷ್ಟು ಪ್ರಚಾರ ಸಿಕ್ಕಾಗಿದೆ. ಅಳಸಿಂಗ ಹೇಳ್ತಾನೆ, ಭಾರತದಲ್ಲಿ ಪ್ರತಿಯೊಂದು ಹಳ್ಳಿ ಕೂಡ ನನ್ನ ವಿಷಯವಾಗಿ ಕೇಳಿದೆ ಅಂತ. ಅಂತೂ ನನ್ನ ಹಿಂದಿನ ಶಾಂತಿ ಕೈಬಿಟ್ಟು ಹೋಯಿತು.
ಇನ್ನು ಮೇಲೆ ನನಗೆಲ್ಲೂ ವಿಶ್ರಾಂತಿ ಇಲ್ಲ. ಭಾರತದ ಈ ಪತ್ರಗಳೇ ನನ್ನ ಪಾಲಿನ ಮೃತ್ಯು ಅನ್ನೋದು ಖಂಡಿತ. ಹಾಗಿದ್ದು ಕೂಡ ಈ ವೃತ್ತ ಪತ್ರಿಕೆಗಳನ್ನು ಕಳಿಸೋದನ್ನು ಅವರ ಶಿಷ್ಯರು ನಿಲ್ಲಿಸಲೇ ಇಲ್ಲ. ಆದರೂ ಈ ವೃತ್ತ ಪತ್ರಿಕೆಗಳನ್ನು ಕಳಿಸೋದನ್ನು ಅವರ ಶಿಷ್ಯರು ನಿಲ್ಲಿಸಲಿಲ್ಲ ಅಂತಾದರೂ ಕೂಡ ಇದಾದ 2 ತಿಂಗಳ ನಂತರ ತಮ್ಮೊಬ್ಬ ಮದರಾಸಿ ಶಿಷ್ಯನಿಗೆ ಸ್ವಲ್ಪ ಖಾರವಾಗಿ ಬರೀತಾರೆ ಸ್ವಾಮೀಜಿ. ನಾನು ಹಿಂದೆನೇ ಬರೆದಿದ್ದೇನೆ ಮತ್ತು ಈಗ ಕೂಡ ಬರಿತಾ ಇದ್ದೇನೆ. ನಾನು ವೃತ್ತ ಪತ್ರಿಕೆಗಳ ಯಾವುದೇ ಟೀಕೆಗಳನ್ನಾಗಲಿ ಅಥವಾ ಪ್ರಶಂಸೆಗಳನ್ನಾಗಲಿ ಸ್ವಲ್ಪವೂ ಗಮನ ಕೊಡೋದಿಲ್ಲ. ಅವುಗಳನ್ನು ನಾನು ಅಗ್ನಿಗೆ ಆಹುತಿ ಮಾಡ್ತೇನೆ ಅಂತ. ನೀನು ಹಾಗೆ ಮಾಡು. ಈ ಪತ್ರಿಕೆಗಳ ಅಸಂಬದ್ಧ ಮಾತುಗಳಿಗೂ ಟೀಕೆಗಳಿಗೂ ಸ್ವಲ್ಪವೂ ಗಮನ ಕೊಡಬೇಡ ಅಂತ ಆ ಮದ್ರಾಸಿ ಶಿಷ್ಯನಿಗೆ ಸ್ವಾಮೀಜಿ ಇತ್ತ ಅಮೆರಿಕದಿಂದ ಬರೆದು ಕಳಿಸಿದ್ರು. ನಿಜಕ್ಕೂ ಭಾರತದಲ್ಲಿ ನಡೆದಂತಹ ಸಾರ್ವಜನಿಕ ಸಭೆಗಳ ಸಮಾಚಾರ ಅಮೆರಿಕಾದ ಪತ್ರಿಕೆಗಳಲ್ಲಿ ಪ್ರಕಟವಾಗುವ ಮೊದಲೇ ಸ್ವಾಮೀಜಿಗೆ ಹೊಗಳಿಕೆಗಳು ಸಾಕಾಗಿ ಹೋಗಿತ್ತು. ಆಗಸ್ಟ್ ತಿಂಗಳಲ್ಲಿ ಸ್ವಾಮೀಜಿ ಶ್ರೀಮತಿ ಬೆಲ್ ಹೇಲ್ ಅನ್ನುವಂತಹ ಭಕ್ತೆಗೆ ಪತ್ರದ ಮುಖಾನ ಬರೀತಾರೆ. ಭಾರತದಲ್ಲಿ ನಾನು ಭಯಂಕರವಾಗಿ ಸಾರ್ವಜನಿಕನಾಗ್ಬಿಟ್ಟಿದ್ದೇನೆ. ಜನಜಂಗುಳಿ ನನ್ನನ್ನು ಹಿಂಬಾಲಿಸಿ ನನ್ನ ಪ್ರಾಣವನ್ನೇ ಹಿಂಡು ಬಿಡುತ್ತೆ. ಪ್ರತಿಯೊಂದು ಚಟಾಕು ಕೀರ್ತಿಯನ್ನು ಕೂಡ ಒಂದು ಸೇರು ಶಾಂತಿ ಪಾವಿತ್ರ್ಯಗಳ ಬೆಲೆಯನ್ನು ತಡೆಯೋದ್ರಿಂದ ಮಾತ್ರ ಅದನ್ನು ಕೊಂಡುಕೊಳ್ಳೋದಕ್ಕೆ ಸಾಧ್ಯ. ಈ ಹಿಂದೆಂದೂ ನಾನು ಆಲೋಚಿಸದಲೇ ಇರಲಿಲ್ಲ. ಈ ಪ್ರಶಂಸೆಗಳನ್ನು ಕೇಳಿ ಕೇಳಿ ನನಗೆ ಜಿಗುಪ್ಸೆ ಬಂದುಬಿಟ್ಟಿದೆ. ನನ್ನ ಬಗ್ಗೆ ನನಗೆ ಜಿಗುಪ್ಸೆ. ಭಗವಂತ ನನಗೆ ಶಾಂತಿ ಪಾವಿತ್ರ್ಯಗಳ ದಾರಿಯನ್ನು ತೋರಿಸಲಿ. ಓ ತಾಯಿ, ನಾನು ನಿಮ್ಮ ಮುಂದೆ ನಿಜವಾಗಿಯೂ ಹೇಳ್ತಾ ಇದ್ದೇನೆ, ಸ್ಪರ್ಧೆ ಅನ್ನುವಂತಹ ಪಿಶಾಚಿಯನ್ನ ಶಾಂತ ಹೃದಯದೊಳಕ್ಕೆ ತಲೆ ಹಾಕುವುದಕ್ಕೆ ಬಿಡದಲೆ ಯಾವನು ಸಾರ್ವಜನಿಕ ಜೀವನದ ವಾತಾವರಣದಲ್ಲಿ ಬದುಕಿರೋದಕ್ಕೆ ಸಾಧ್ಯ ಇಲ್ಲ. ಧರ್ಮದ ವಿಷಯದಲ್ಲಿ ಕೂಡ ಇದು ಸತ್ಯ. ಆದರೆ ಯಾವುದೋ ಒಂದು ಸಿದ್ಧಾಂತವನ್ನು ಪ್ರಚಾರ ಮಾಡೋದಕ್ಕೆ ಅಂತ ತರಬೇತುಗೊಂಡವರಿಗೆ ಇದು ಅನುಭವಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಅವರಿಗೆ ಎಂದೆಂದಿಗೂ ಧರ್ಮ ಅಂದರೆ ಗೊತ್ತಿರೋದೇ ಇಲ್ಲ. ಆದರೆ ಯಾರು ಭಗವದಾಕಾಂಕ್ಷಿಗಳೋ, ಯಾರು ಭೋಜನಾಕಾಂಕ್ಷಿಗಳೋ ಅಂಥವ್ರಿಗೆ ಮಾತ್ರ ತಕ್ಷಣ ಗೊತ್ತಾಗುತ್ತೆ. ತಾವು ಸಂಪಾದಿಸಿರುವಂತಹ ಎಲ್ಲ ಹೆಸರು ಕೀರ್ತಿಗಳ ಪ್ರತಿಯೊಂದು ತುಣುಕು ಕೂಡ ತಮ್ಮ ಪಾವಿತ್ರ್ಯದ ಆಹುತಿ ತೆಗೆದುಕೊಂಡಿರುತ್ತೆ ಅಂತ. ಪರಿಪೂರ್ಣ ನಿಸ್ವಾರ್ಥತೆಯ ಆದರ್ಶದಿಂದ ಹೆಸರು ಕೀರ್ತಿಗಳ ಕಡೆಗಿನ ಸಂಪೂರ್ಣ ನಿರಾಸಕ್ತಿಯನ್ನ ಅದು ಬಹಳ ಬಹಳ ದೂರ. ಸ್ವಾಮೀಜಿ ಈಗ ತಮ್ಮ ಕೀರ್ತಿಯ ಬಗ್ಗೆ ಅದೆಷ್ಟು ಅನಾಸಕ್ತರಾಗಿದ್ರೋ ಅದನ್ನು ಕಂಡು ಮತ್ಸರ ತಾಳಿ ಅದಕ್ಕೆ ಮಸಿ ಬಳಿಯೋದಕ್ಕೆ ಅಂತ ಪ್ರಯತ್ನಿಸ್ತಾ ಇದ್ದಂಥವರ ವಿಷಯದಲ್ಲೂ ಕೂಡ ಅಷ್ಟೇ ದ್ವೇಷರಹಿತರಾಗಿದ್ದರು ಸ್ವಾಮೀಜಿ. ಮಜುಮ್ದಾರನ ದುರ್ಬುದ್ಧಿಯಿಂದಾಗಿ ಅವರು ಎಷ್ಟೆಷ್ಟು ಕಷ್ಟವನ್ನು ಅನುಭವಿಸ್ಬೇಕಾಗಿ ಬಂತು. ಆದರೂ ಸ್ವಾಮೀಜಿ ಅವನ ವಿಚಾರದಲ್ಲಿ ಬೇಸರ ಮಾಡಿಕೊಳ್ಳಲಿಲ್ಲ. ಇದು ಅವರ ಒಂದು ದೈವಿ ಗುಣ ಅಂತಲೇ ಹೇಳ್ಬೋದು. ಶ್ರೀಮತಿ ಬೆಲ್ ಹೇಳಲಿಗೆ ಬರೆದಂತಹ ಒಂದು ಪತ್ರದಲ್ಲಿ ಸಾಂದರ್ಭಿಕವಾಗಿ ಸ್ವಾಮೀಜಿ ಹೀಗೆ ಹೇಳ್ತಾರೆ. ಆ ಇಂಟೀರಿಯಲ್ ಪತ್ರಿಕೆ ಅಂದರೆ ಈ ಇಂಟೀರಿಯಲ್ ಪತ್ರಿಕೆ ಅನ್ನೋದು ಒಂದು ಕ್ರೈಸ್ತರ ಪತ್ರಿಕೆ. ಆ ಇಂಟೀರಿಯಲ್ ಪತ್ರಿಕೆ ನನ್ನ ಕೈ ಸೇರ್ತು. ಅದರಲ್ಲಿ ಮಜುಮ್ದಾರನ ಪುಸ್ತಕವನ್ನ ತುಂಬ ಪ್ರಶಂಸಿರೋದನ್ನು ಕಂಡು ನನಗೆ ಬಹಳ ಬಹಳ ಸಂತೋಷ ಆಯಿತು. ಮಜುಮ್ದಾರ ನಿಜಕ್ಕೂ ಒಬ್ಬ ದೊಡ್ಡ ಮನುಷ್ಯ, ಬಹಳ ಒಳ್ಳೆಯವನು. ಆತ ತನ್ನ ಸಹಚರರಿಗಾಗಿ ತುಂಬ ಕೆಲಸ ಮಾಡ್ತಾ ಇದ್ದಾನೆ. ಇದೇ ಮಹಾತ್ಮರ ವೈಶಿಷ್ಟ್ಯ. ಹೀಗೆ ಬರಿತಾ ಸ್ವಾಮೀಜಿ ತಮ್ಮಲ್ಲಿದ್ದಂತಹ ವಿಶೇಷತೆಯನ್ನ, ತಮ್ಮಲ್ಲಿದ್ದಂತಹ ದೈವಿ ಗುಣವನ್ನ ಇಲ್ಲಿ ಅಭಿವ್ಯಕ್ತಗೊಳಿಸ್ತಾ ಇದ್ದಾರೆ. ನಮ್ಮಲ್ಲಿ ಒಳ್ಳೆತನ ಇದ್ದಾಗ ಪರರಲ್ಲೂ ಕೂಡ ಅದನ್ನೇ ಗಮನಿಸ್ತೇವೆ. ನಮಗೆ ಕೆಟ್ಟದ್ದನ್ನ ಮಾಡಿದವರಲ್ಲೂ ಕೂಡ ಅದೇ ಒಳ್ಳೆಯದನ್ನ ಗಮನಿಸ್ತೀವಿ ಅನ್ನೋದನ್ನ ಇಲ್ಲಿ ಸ್ವಾಮೀಜಿ ತಮ್ಮ ವ್ಯಕ್ತಿತ್ವದ ಮೂಲಕ ಅಭಿವ್ಯಕ್ತಗೊಳಿಸ್ತಾ ಇರೋದನ್ನ ನಾವು ಸುಸ್ಪಷ್ಟವಾಗಿ ಗಮನಿಸ್ಬೋದು. ಈ ಥರದ ಅಭಿವ್ಯಕ್ತತೆ ಯಾವುದೇ ಹೆಸರು ಕೀರ್ತಿಗಾಗಿ ಅಲ್ಲ, ಈ ಥರದ ಅಭಿವ್ಯಕ್ತತೆ ಯಾವುದೇ ನಾಟಕೀಯವಾಗಿಯೂ ಅಲ್ಲ. ಇದು ಸ್ವಾಮೀಜಿಯವರಲ್ಲಿದ್ದಂತಹ ಸಹಜವಾಗಿಯೇ ಇದ್ದಂತಹ ದೈವಿ ಗುಣ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿಗೆ ಅಭಿನಂದನೆಯ ಮಹಾಪೂರ ಅನ್ನುವಂಥ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ಮುಂದಿನ ಅಧ್ಯಾಯ 18 ಧರ್ಮ ಪ್ರಸಾರ. ಈಗ ಸ್ವಾಮೀಜಿ ಧರ್ಮ ಪ್ರಸಾರದ ಕಡೆಗೆ ಹೇಗೆ ಗಮನ ಕೊಟ್ಟರು ಅನ್ನೋದನ್ನು ನಾವು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋದರಲ್ಲಿದ್ದೇವೆ. ಜಯ ರಾಮಕೃಷ್ಣ.